ನನ್ನ ಹೆಸರು ಅನಂತ್ ಅಂತ. ನಾವು ಗ್ಯಾಸ್ ಸೇಫ್ ಇಂಡಿಯಾ ಕಂಪನಿಯವರು. ಆ್ಯಕ್ಚುಲಿ ಈಗ ಎಲ್ಲದಕ್ಕೂ ಮನೆಯಲ್ಲಿ ಸೇಫ್ಟಿ ಇದೆ. ಇವಾಗ ಒಂದು ಟಿ ವಿ ತೊಗೊಂಬಂದರೆ ಅದರ ಸೇಫ್ಟಿಗೋಸ್ಕರ ಸ್ಟೆಬ್ಲೈಸರ್ ಅಂತ ಹಾಕ್ತೀವಿ. ಫ್ರಿಜ್ಜಸ್ಸನ್ನು ತೊಗೊಂಬಂದರೆ ಅದರ ಸೇಫ್ಟಿಗೋಸ್ಕರ ಸ್ಟೆಬ್ಲೈಸರ್ ಹಾಕ್ತೀವಿ. ಈಗ ಹೊಸದಾಗಿ ಮನೆ ಕಟ್ಸೋದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲರೂ MCB ಅಂತ ಹಾಕ್ತಾರೆ, ಮೈಕ್ರೋ ಸರ್ಕ್ಯೂಟ್ ಬ್ರೇಕರ್. ಏನಾದರೂ ಶಾರ್ಟ್ ಆದರೆ ಟ್ರಿಪ್ ಆಗುತ್ತೆ. ಸೊ ಈ ರೀತಿ ಮನೆಯಲ್ಲಿರೋ ಎಲ್ಲ ವಸ್ತುಗಳಿಗೂ ಸೇಫ್ಟಿ ಇದೆ. ಸೊ ನಮ್ಮ ಮನೆಯಲ್ಲಿ ಇದೊಂದು ಬಾಂಬ್ ಇದೆ. ಸೊ ಸಿಲಿಂಡರ್ ಬ್ಲಾಸ್ಟ್ ಆದರೆ ಮನೇನೂ ಇರೋದಿಲ್ಲ, ಸೊ ನಾವು ಇರೋದಿಲ್ಲ. ಈಗ ಟಿ ವಿ ಫ್ರಿಜ್ಜು ಬ್ಲಾಸ್ಟ್ ಆದರೆ ಯಾರೂ ಸಾಯೋದಿಲ್ಲ, ಬಟ್ ಅದಕ್ಕೆಲ್ಲ ನಾವು ಸ್ಟೆಬ್ಲೈಸರ್ ಸೇಫ್ಟಿ ಡಿವೈಸನ್ನು ಹಾಕ್ತಾ ಇದ್ದೀವಿ. ಸೊ ಸಿಲಿಂಡರ್ ಬ್ಲಾಸ್ಟ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಇದುವರೆಗೂ ಯಾವುದೇ ಸೇಫ್ಟಿ ಡಿವೈಸ್ ಅಂತ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಇನ್ ವರ್ಲ್ಡ್ ಆಸ್ಟ್ರೇಲಿಯಾದಲ್ಲಿ ಜೆಫ್ರಿ ಫಾಸ್ಟರ್ ಅನ್ನೋ ಸೈಂಟಿಸ್ಟು ಈ ಒಂದು ಗ್ಯಾಸ್ ಸೇಫ್ ಅನ್ನೋ ಡಿವೈಸನ್ನು ಕಂಡುಹಿಡಿದ್ರು. ಸೊ ಇದು ಹಾಕಿ ನಾನು ಲೀಕೇಜಸ್ನ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಈ ನಮ್ಮ ನಾರ್ಮಲ್ ರೆಗ್ಯುಲೇಟರ್ನ ಈ ಥರ ಆಫ್ ಮಾಡ್ಕೊಂಡು ಹೀಗೆ ಪ್ರೆಸ್ ಮಾಡಿ ಈ ಥರ ಫಿಕ್ಸ್ ಮಾಡಿ ಆನ್ ಮಾಡೋದು. ಇದು ಒನ್ ಟೈಮ್ ಫಿಕ್ಸಿಂಗ್. ಎವ್ರಿ ಟೈಮ್ ಸಿಲಿಂಡರ್ ಚೇಂಜ್ ಮಾಡುವಾಗ ಇವೆರಡನ್ನು ರಿಮೂವ್ ಮಾಡೋ ಅಂತ ನೆಸೆಸಿಟಿ ಇರೋದಿಲ್ಲ. ಇದಕ್ಕೆ 30 ಇಯರ್ಸ್ ಲೈಫ್ ಇರುತ್ತೆ. ಸೊ 30 ಇಯರ್ಸ್ವರೆಗೂ ಇದು ಹೀಗೆ ಇರುತ್ತೆ. ಇದು ಸೇಮ್ ನಮ್ಮ ನಾರ್ಮಲ್ ರೆಗ್ಯುಲೇಟರ್ನ ಮನೆಗಳಲ್ಲಿ ಯಾವ ಥರ ಫಿಕ್ಸ್ ಮಾಡ್ತೀವೋ ಅದೇ ಥರ ಈ ಡಿವೈಸು ಕೂಡ ನಮ್ಮ ಸಿಲಿಂಡರ್ಗೆ ಫಿಕ್ಸ್ ಆಗುತ್ತೆ. ಈ ಥರ ಫಿಕ್ಸ್ ಮಾಡಿ ಆನ್ ಮಾಡೋದು. ನಮ್ಮ ಡಿವೈಸ್ ಆನ್ ಇದೆ, ರೆಗ್ಯುಲೇಟರ್ ಆನ್ ಇದೆ, ಸ್ಟವ್ ಆನ್ ಇದೆ, ಎಲ್ಲ ಆನ್ ಇದೆ. ಇವಾಗ ಆದರೂ ಗ್ಯಾಸ್ ಸಪ್ಲೈ ಬರ್ತಾ ಇಲ್ಲ. ಯಾಕೆ ಅಂದರೆ ಎವ್ರಿ ಟೈಮ್ ನಾವು ಸಿಲಿಂಡರ್ನ ಚೇಂಜ್ ಮಾಡಿದಾಗೆಲ್ಲ 2 ಟೈಮ್ಸ್ ಗೇಜನ್ನು ಪ್ರೆಸ್ ಮಾಡಬೇಕು. ಆಗ ಮಾತ್ರ ಗ್ಯಾಸ್ ಸಪ್ಲೈ ಸ್ಟಾರ್ಟ್ ಆಗುತ್ತೆ. ಸಿಲಿಂಡರ್ನ ಚೇಂಜ್ ಮಾಡಿದಾಗ ಮಾತ್ರ ಮಾಡಬೇಕು, ಡೈಲಿ ಮಾಡೋ ಹಾಗಿಲ್ಲ. ಡೈಲಿ ನಾವು ಇಲ್ಲಿ ಮಾತ್ರ ಆನ್ ಆಫ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ಟವ್ ಆನಲ್ಲಿ ಇರಬೇಕಾದ್ರೆ ಬೈ ನೆಗ್ಲಿಜೆನ್ಸಿ ಮಕ್ಕಳು ಯಾರಾದರೂ ಈ ಪೈಪ್ ಎಳಿಬೋದು, ಅಥವಾ ಲೂಸ್ ಕನೆಕ್ಷನ್ ಆಗಿ ಈ ಪೈಪ್ ಏನಾದರೂ ರಿಮೂವ್ ಆದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸೊ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಈ ಥರ ಆಗಿದ್ದರೆ ಬ್ಲಾಸ್ಟ್ ಆಗ್ತಾ ಇತ್ತು. ಸೊ ಇದನ್ನ ಮತ್ತೆ ಕನೆಕ್ಟ್ ಮಾಡಿ ಮತ್ತೆ ಗ್ಯಾಸ್ ಸಪ್ಲೈ ಬರೋದಿಲ್ಲ. ಇದನ್ನ ಮತ್ತೆ 2 ಟೈಮ್ಸ್ ರೀಸೆಟ್ ಮಾಡಬೇಕು. ಇಟ್ಸ್ ಎ ರೀಸೆಟ್ ಬಟನ್. ಮತ್ತೆ ನೈಟ್ ಟೈಮು ಇಲಿ ಕಚ್ಚಿ ಪೈಪ್ ಹೋಲ್ ಆಗ್ಬೋದು, ಅಥವಾ ಪೈಪ್ ಏನಾದರೂ ತುಂಬಾ ಹಳೇದು ಯೂಸ್ ಮಾಡ್ತಿದ್ರೆ ರಿಂಕಲ್ಸ್ ಬಿಡ್ಬೋದು. ಈ ತರ ಆನ್ ಪೊಸಿಷನ್ ಅಲ್ಲಿ ಬೈ ಚಾನ್ಸ್ ಪೈಪ್ ಏನಾದರೂ ಹೋಲ್ ಆದ್ರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಪಿನ್ ಪಾಯಿಂಟ್ ಗ್ಯಾಸು ಹೊರಗಡೆ ಬರೋದಿಲ್ಲ. ಮತ್ತೆ ಇದನ್ನ ರೀಸೆಟ್ ಮಾಡಬೇಕು. ಸಪೋಸ್ ಈ ತರ ಆನ್ ಇರುತ್ತೆ, ಪೈಪಲ್ಲಿ ಕೆಲವೊಮ್ಮೆ ಸ್ಮಾಲ್ ರಿಂಕಲ್ಸ್ ಇರುತ್ತೆ. ಬೈ ಚಾನ್ಸ್ ಗಾಳಿಯಿಂದ ಪೈಪಿಗೆ ಬೆಂಕಿ ಏನಾದರೂ ಕ್ಯಾಚ್ ಆದರೂ ಯಾವುದೇ ರೀತಿ ಬ್ಯಾಕ್ ಫೈರ್ ತಗೊಳ್ಳೋದಿಲ್ಲ, ಆಕ್ಸಿಡೆಂಟ್ಸ್ ಆಗೋದಿಲ್ಲ, ಜಸ್ಟ್ ಹೀಗೆ ಉರಿತಾ ಇರುತ್ತೆ. ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಈ ಥರ ಫೈರ್ ಕ್ಯಾಚ್ ಅಂದರೆ ಬ್ಯಾಕ್ ಫೈರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಥರ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ಸೊ ಇದೇ ಥರ ಬರ್ನ್ ಆಗಿ ಪೈಪು ಮೆಲ್ಟ್ ಆಗಿ ಕಟ್ ಆದಾಗ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತೆ. ಸಪೋಸ್ ಈ ಪೈಪಲ್ಲಿ ಇರುತ್ತಲ್ಲ ಗ್ಯಾಸು, ಈ ಪೈಪಲ್ಲಿ ಇರುವಂಥ ಗ್ಯಾಸಿಗೆ ಏನಾದರೂ ಬೆಂಕಿ ಬಿದ್ದರೆ ಈ ಪೈಪಲ್ಲಿ ಎಷ್ಟು ಗ್ಯಾಸ್ ಇರುತ್ತೋ ಅಷ್ಟು ಮಾತ್ರ ಬರ್ನ್ ಆಗುತ್ತೆ, ಅಗೇನ್ ಸ್ಟಾಪ್ ಆಗುತ್ತೆ. ಮತ್ತೆ ಇದು ಬ್ಯಾಕ್ ಫೈರ್ ತಗೊಳ್ಳೋದಿಲ್ಲ, ಬೆಂಕಿ ಸಿಲಿಂಡರ್ ಒಳಗಡೆ ಹೋಗೋದಿಲ್ಲ. ಎಷ್ಟು ಗ್ಯಾಸ್ ರಿಲೀಸ್ ಆಗುತ್ತೋ ಅಷ್ಟೇ ಬರ್ನ್ ಆಗುತ್ತೆ, ಅಗೇನ್ ಸ್ಟಾಪ್ ಆಗುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಸಿಲಿಂಡರ್ ಬ್ಲಾಸ್ಟಿಂಗ್ಸು ಇದು ಒಂದೇ ರೀಸನ್ ಇಂದ ಆಗಿದೆ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಡೆಯುವಂತ ಇನ್ಸಿಡೆಂಟು. ಸೊ ಒಲೆ ಮೇಲೆ ಹಾಲು ಇಟ್ಟಿರ್ತಾರೆ, ಹಾಲೇನಾದ್ರೂ ಉಕ್ಕಿ ಆಫ್ ಆಗ್ಬೋದು. ನೋಡಿ ಈ ತರ ಈ ರೀತಿ ಹಾಲು ಉಕ್ಕಿ ಆಫ್ ಆಗ್ಬೋದು, ಬೇರೆ ಏನಾದ್ರೂ ಉಕ್ಕಿ ಆಫ್ ಆಗ್ಬೋದು,
ಅಥವಾ ವಿಂಡೋ ಪಕ್ಕ ಸ್ಟವ್ ಇಟ್ಟಿದ್ರೆ ಗಾಳಿಗಾದ್ರೂ ಆಫ್ ಆಗ್ಬೋದು. ಸೊ ಯಾವುದೇ ರೀಸನ್ ಇಂದ ಈ ತರ ಹಾಲಕ್ಕೆ ಏನಾದ್ರು ಆಫ್ ಆದ್ರೆ ನಮ್ಮ ನಾರ್ಮಲ್ ರೆಗ್ಯುಲೇಟರ್ಸ್ ಅಲ್ಲಿ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗುತ್ತಾ? ಆಗೋದಿಲ್ಲ. ಸೊ ಬರ್ತಾನೆ ಇರುತ್ತೆ ಗ್ಯಾಸ್ ಸಪ್ಲೈ. ನಮ್ಮ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ನೋಡಿ, 1 minute ಇಸ್ ಡೇಂಜರಸ್ ಟೈಮ್, 5 minutes ಇಸ್ ಬ್ಲಾಸ್ಟಿಂಗ್ ಅವರ್ಸ್ ಅಂತ. ನಾರ್ಮಲ್ ರೆಗ್ಯುಲೇಟರ್ ಯೂಸ್ ಮಾಡುವಾಗ 5 minutes ಈ ತರ ಬಿಟ್ಟು ಹಚ್ಚಕ್ ಬಂದ್ರೆ ಬ್ಲಾಸ್ಟ್ ಆಗುತ್ತೆ. ಸೊ ನಮ್ಮ ಡಿವೈಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾನು ಇನ್ನೂ ಒಂದು 2-3 ನಿಮಿಷ ನಿಮಗೆ ಬಿಟ್ಟು ಹಚ್ಚಿ ತೋರಿಸ್ತೀನಿ. ಸೊ ನಮ್ಮ ಡಿವೈಸ್ಗೆ 3 years ಫ್ರೀ ಆಫ್ ಕಾಸ್ಟ್ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ, ಮತ್ತೆ 30 years ಲೈಫ್ ಇದೆ ಪ್ರಾಡಕ್ಟ್ಗೆ. ಮತ್ತೆ ನಮ್ಮ ಡಿವೈಸ್ ಹಾಕಿ ಕೂಡ ಏನಾದರೂ ಬ್ಲಾಸ್ಟಿಂಗ್ಸ್ ಆದರೆ ಅಪ್ ಟು 25 lakhs ವರೆಗೂ ಇದಕ್ಕೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಮತ್ತೆ ನಮ್ಮ ಡಿವೈಸ್ ಯೂಸ್ ಮಾಡೋದ್ರಿಂದ 8 to 10 days ಗ್ಯಾಸ್ ಎಕ್ಸ್ಟ್ರಾ ಬರುತ್ತೆ ಎವ್ರಿ ಮಂತ್. ಮತ್ತೆ ಡೈಲಿ ನಮ್ಮ ರೆಗ್ಯುಲೇಟರ್ ಆಗಲಿ ನಮ್ಮ ಡಿವೈಸ್ ಆಗಲಿ ಆನ್ ಅಂಡ್ ಆಫ್ ಮಾಡುವಂಥ ನೆಸೆಸಿಟಿ ಇಲ್ಲ. ಸೊ ಇಲ್ಲೆಲ್ಲೂ ನಾವು ಆನ್ ಅಂಡ್ ಆಫ್ ಮಾಡೋ ಹಾಗಿಲ್ಲ. ಡೈಲಿ ಸ್ಟವ್ ಹತ್ರ ಮಾತ್ರ ನಾವು ಆನ್ ಅಂಡ್ ಆಫ್ ಮಾಡಿದ್ರೆ ಸಾಕು. ಮತ್ತೆ ಇದರಲ್ಲೊಂದು ಇಂಡಿಕೇಟರ್ ಇದೆ ನೋಡಿ, ಒಂದು ಪ್ರೆಷರಿಂಗ್ ಗೇಜ್ ಇದೆ. ಈ ಗೇಜಲ್ಲಿ ನಮ್ಮ ಸಿಲಿಂಡ್ರಲ್ಲಿ ಎಷ್ಟು ಗ್ಯಾಸ್ ಇದೆ ಅಂತ ನೋಡ್ಕೋಬಹುದು. ಅಂದರೆ ಪರ್ಸೆಂಟೇಜ್ ಆಫ್ ಗ್ಯಾಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ನಮ್ಮ ಸಿಲಿಂಡರ್ ಖಾಲಿ ಆಗೋದು, ಎಂಟಿ ಆಗೋದು ಕೂಡ ಗೊತ್ತಾಗುತ್ತೆ. ಒಂದು 2-3 days ನಾವು ಮುಂಚೆ ಗ್ಯಾಸನ್ನು ಬುಕ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಮತ್ತೆ ಸಿಲಿಂಡರ್ ಇಂದ ಸ್ಟವ್ ವರೆಗೂ ಎಲ್ಲೇ ಪಿನ್ ಪಾಯಿಂಟ್ ಅಷ್ಟು ಲೀಕೇಜ್ ಇದ್ರೂ ಕೂಡ ಇಂಡಿಕೇಟರ್ ಅಲ್ಲಿ ತೋರಿಸುತ್ತೆ. ಸೊ ಈಗ ನಮ್ಮ ನಾರ್ಮಲ್ ರೆಗ್ಯುಲೇಟರ್ ಅಲ್ಲಿ ಒಂದು 2 seconds ನಾವು ಲೇಟ್ ಆಗಿ ಹಚ್ಚಿದ್ರೆ ಯಾವ ರೀತಿ ಹತ್ಕೊಳ್ಳುತ್ತೆ? ಹೊಗ್ ಅಂತ ಹತ್ಕೊಳ್ಳುತ್ತೆ. ಜಸ್ಟ್ 2-3 seconds ಲೇಟ್ ಆಗಿ ಹಚ್ಚಿದ್ರೆ ಇಷ್ಟು ಹೈಟ್ ಬೆಂಕಿ ಬರುತ್ತೆ. ಈಗ ನಾನೇ ಊದಿ ಆಫ್ ಮಾಡಿದ್ದು. ಸೊ ನಾನು ಆಫ್ ಮಾಡಿ 3-4 minutes ಆಯ್ತು. ಇಷ್ಟು ಹತ್ರ ಬೆಂಕಿ ಇದೆ, ಇಷ್ಟು ಹತ್ರ ಇದೆ, ಕ್ಯಾಚ್ ಆಗ್ತಾ ಇಲ್ಲ. ನೀವು 1 day ಎಲ್ಲ ಇದೇ ತರ ಪಕ್ಕದಲ್ಲೇ ಕ್ಯಾಂಡಲ್ ಇಟ್ಟಿದ್ರು ಏನೂ ಆಗೋದಿಲ್ಲ. ಈ ಬರ್ನರ್ ಪಾಯಿಂಟ್ ಹತ್ರ ಬೆಂಕಿ ಇಟ್ಟರೆ ಮಾತ್ರ ಹತ್ಕೊಳ್ಳುತ್ತೆ. ಈ ಒಂದು ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಾಮೂಲಿ ಏನ್ ಸಪ್ಲೈ ಆಗ್ತಾ ಇರುತ್ತೆ ಗ್ಯಾಸು, ಯಾವಾಗ ಇಲ್ಲಿ ಫ್ಲೇಮ್ ಆಫ್ ಆಗುತ್ತೆ ಆಟೋಮೆಟಿಕ್ 80% ಗ್ಯಾಸ್ ಸಪ್ಲೈ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಬರೀ 20% ಗ್ಯಾಸ್ ಮಾತ್ರ ಇಲ್ಲಿ ಬರ್ತಾ ಇರುತ್ತೆ. ಸೊ 20% ಇಸ್ ನೆಗ್ಲಿಜಿಬಲ್. ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಆಗೋದಿಲ್ಲ, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಮಿಕ್ಸ್ ಆಗಿ ಹೋಗ್ತಾ ಇರುತ್ತೆ. ನಾವು ಬರ್ನರ್ ಹತ್ರ ಬೆಂಕಿ ಇಟ್ಟ ತಕ್ಷಣ ಅಗೈನ್ 100%ಗೆ ಗ್ಯಾಸ್ ಸಪ್ಲೈ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಇಲ್ಲಿ ಫ್ಲೇಮ್ ಆಫ್ ಆಗುತ್ತೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ಸೊ 1 time ಇನ್ವೆಸ್ಟ್ಮೆಂಟ್, 30 years ಸೇಫ್ಟಿ ಅಂಡ್ ಸೇವಿಂಗ್ಸ್ ಇರುತ್ತೆ. ಸೊ ಇಡೀ ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಇದೊಂದು ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು ವೆರಿ ಮಚ್.